ಈ ಮಹಾಮೇಳನದಲ್ಲಿ ಬರ್ತಿರುವಂತಹ ಮುಂದಿನ ಪರ್ಫಾರ್ಮೆನ್ಸ್ ಕಳೆದ ವಾರ ಈ ವೇದಿಕೆಯಲ್ಲಿ ನಡೆದಂತಹ ಮೊದಲ ರಾತ್ರಿಯ ಮೊದಲ ಯುದ್ಧದಲ್ಲೇ ಫೇಲ್ಯೂರ್ ಆಗಿರುವಂತಹ ಈ ಅಂಕಲ್ ಈಗ ತನ್ನ ಹುಡುಗಿಯನ್ನ ಎತ್ತಾಕೊಂಡು ಹುಡುಗರು ಸಿನಿಮಾ ಸ್ಟೈಲ್ ಅಲ್ಲಿ ಇನ್ನೊಂದು ಮದುವೆ ಆಗೋದಕ್ಕೆ ಬರ್ತಾ ಇದ್ದಾರೆ. ಈ ಮದುವೆ ನಡೆಯುತ್ತಾ ನಡೆಯಲ್ವಾ ಅಂತ ನೋಡೋದಕ್ಕೆ ನಾವು ಈ ಸ್ಕಿಟ್ ನ ನೋಡ್ಲೇಬೇಕು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಡಾನ್ಸಿಂಗ್ ಚಾಂಪಿಯನ್ ಇಂದ ಇಶಿತಾ ಹಾಗೂ ಗಿಚ್ಚಿಗಿಲಿಗಿಲಿಯಿಂದ ಯಶಸ್ವಿನಿ, ಸೌಮ್ಯ ಜೊತೆಗೆ ಎಕ್ಸ್ಪೈರ್ ಆದ್ರೂ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ರೆಡಿ ಆಗಿರುವಂತಹ ಮಾಡರ್ನ್ ಮನ್ಮಥ ಚಂದ್ರಪ್ರಭಾ ಆನ್ ಸ್ಟೇಜ್. Sleepless nights. ಎಲ್ಲ ಹೋಗಿ ಸೆಟ್ ಹಾಕ್ರ ಹೋಗ್ರಲ್ಲ. ಏನಣ್ಣ ನಿದ್ದೆ ಯಾಕೆ ಬಂದಿಲ್ಲ ಹೇಳ? ನೀನ್ ನಿದ್ದೆ ಮಾಡಿದ್ರೆ ಎದ್ದೊಳ್ಳೋದಿಲ್ಲ ಅದಕ್ಕೆ. ಶಾಕ್ ಆಯ್ತಾ? ಸಾಕೆ ಆಗಿಲ್ಲ ನಮ್ಗೆ. ನಿಮ್ಗೆಲ್ಲ ಶಾಕ್ ಆಗ್ಲಿ ಅಂತಾನೆ ತಾನೇ ನಾನು ಈ ಗೆಟಪ್ ಅಲ್ಲಿ ಬಂದಿರೋದು. ಹೋದ್ ವಾರ ಏನಂದ್ರೆ ಫಸ್ಟ್ ನೈಟ್ ಕ್ಯಾನ್ಸಲ್ ಆದಕ್ಕೆ ಅಂತಂದ್ರೆ ಈ ಸಲ ಫಸ್ಟ್ ನೈಟ್ ಮಾಡೇ ಮಾಡ್ತೀನಿ. ನಿನ್ಗೆ ಯಾರಪ್ಪ ಹೆಣ್ ಕೊಟ್ಟರು ಈಗ? ನನ್ನ ಆತ್ಮೀಯ ಸ್ನೇಹಿತರು ನಿರಂಜನ್ ಮತ್ತೆ ಮುರುಗಣ ಕರ್ಕ ಬರಕ್ಕೆ ಬಿಟ್ಟಿದ್ದೀನಿ ಕಣ. ಕೆಲ್ಸ ಬಿಟ್ಟಿರೋ ನಂಗೆ ಹೇಳ್ತೀಯಲ್ಲಪ್ಪ ನೀನು. ಈಗ ನಾಗರಬಾವಿ ಹತ್ರ ಕರ್ಕ ಬರ್ತಾವ್ರೆ. ಇವಾಗ ಈಗ ಅಂಬೇಡ್ಕರ್ ಕಾಲೇಜು, ಇವಾಗ ಪಾರ್ಕು. ಈಗ ಸ್ಟುಡಿಯೋಗೆ ಬಂದ್ರು ಅನ್ಸುತ್ತೆ. ನೋಡಿ ಇಲ್ಲೇ ಬಂದ್ರು. ಥ್ಯಾಂಕ್ಸ್ ಕಣ್ರು, ನಿಮ್ ಋಣ ನನ್ಗೆ ಯಾವ್ದೇ ಕಾಡ್ಕೊಂಬರಿಲ್ಲ ಕಣಲ್ಲೇ. ಮಗ ನೋಡು, ಅಷ್ಟು ದೂರದಿಂದ ಊರವ್ರು ಕಣ್ತಪ್ಸ್ಕೊಂಡು ನಿಮ್ ಹುಡುಗಿ ಕರ್ಕೊಂಡ್ ಬಂದಿದ್ದೀನಿ. ಮಣ್ಣು ಇಲ್ಲ, ನಾಗರಬಾವಿ ಸರ್ಕಲ್ ವರ್ಗು ನಾನೇ ಬಂದಿದ್ದೀನಿ. ಅಲ್ಲಿಂದ ಆಟೋ ಮಾಡ್ಕೊಂಡು ಕರ್ಕೊಂಡ್ ಬಂದವ್ರೆ. ಆಟೋ ಚಾರ್ಜ್ ನಾನೇ ಕೊಟ್ಟಿದ್ದೀನಿ. ಹೋಗ್ಲಿ ಬಿಡು ಚಿನ್ನ, ಒಟ್ಟ ಫಸ್ಟ್ ನೈಟ್ ಮಾಡ್ಕೊಳಕ್ ಬಂದೆ ತಾನೆ. ಚಿನ್ನ ನೋಡ್ಲಿ, ಫಸ್ಟ್ ನೈಟ್ ಅಲ್ವಾ, ಸಾಮಾನ್ ತರಕ್ ಹೊರಗಡೆ ಹೋಯ್ತಾ ಇದ್ದೀನಿ. ನೀನ್ ಆರಾಮಾಗಿರೋ. ಒಂದ್ ನಿಮಿಷ, ಏನೇ ನನಗ್ ನಿಮ್ಮಿಂದ ಒಂದ್ ಭಾಷೆ ಬೇಕು. ಏನಂತ? ನಾನೇನಾದ್ರೂ ಮದ್ವೆ ಆದ್ಮೇಲೆ ನಿಮ್ ತೊಂದ್ರೆ ಕೊಟ್ರೆ, ನೋವು ಮಾಡಿದ್ರೆ ಅನ್ಸರ್ಸ್ಕೊಂಡ್ ಹೋಗ್ತೀನಿ ಅಂತ. ಸರಿ ಕಣೆ, ಆದ್ರೆ ನೀನೊಂದ್ ಮಾತು ಕೊಡ್ಬೇಕು. ಏನು? ಕೊನೆ ಪಂಕ್ತಿನಲ್ಲಿ ಊಟಕ್ಕೆ ಕೂತಿದ್ದೀನಿ, ಒಂದ್ 2 ಐಟಮ್ ಕಡಿಮೆ ಆದ್ರೂ ಅನ್ಸರ್ಸ್ಕತೀನಿ ಅಂತ. ಕೊನೆ ಪಂಕ್ತಿ ಅಲ್ವಾ, ಒಂದ್ 2 ಐಟಮ್ ಕಡಿಮೆ ಹಾಗೆ ಆಗಿರ್ತದೆ, ಅನ್ಸರ್ಸ್ಕೋಬೇಕಾಯ್ತಾ? ಚಿನ್ನ, ಇವತ್ತು ಫಸ್ಟ್ ನೈಟ್ಗೆ ಸಾಮಾನ್ ತಗೋಬರ್ಕೆ ಹೊರಗಡೆ ಹೋಯ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಹೆಂಡ್ತಿರ್ ಬರ್ತಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಆರಾಮಾಗಿರು. ಬರ್ಲಾ? ನೈಟ್ರಲ್ಲ. ಯಶು,
ಚಂದ್ರು ಹೆಂಡತಿ ಎಷ್ಟು ಚೆನ್ನಾಗಿದ್ದಾಳಲ್ವಾ? ಹೌದು, ತುಂಬಾ ಮುದ್ದಾಗಿದ್ದಾಳೆ ನಮ್ ಚಂದ್ರು. ತುಂಬಾ ಲಕ್ಕಿ. ಏನಮ್ಮ ನಿನ್ ಹೆಸರು? ನನ್ನ ಹೆಸರು ಸೌಮ್ಯ ಅಂತ. ಸೌಮ್ಯ ಅಂತನಾ? ಹೆಸರಿಗೆ ತಕ್ಕಂಗೆ ಸೌಮ್ಯವಾಗಿ ಲಕ್ಷಣವಾಗಿದೆಯಾ. ಥ್ಯಾಂಕ್ಸ್. ಅಂದ್ಹಾಗೆ ನಮ್ ಚಂದ್ರು ಹೆಂಗೆ? ನಿಮ್ ಚಂದ್ರುನ ತುಂಬಾ ಸೆನ್ಸಿಟಿವ್. ಈಗ್ಲೂ ಹೊರಗಡೆ ಹೋದ್ರೆ ಆ ಬಿಸ್ಲಿಗೆ ಚರ್ಮನೇ ಸುಟ್ಟೋಗುತ್ತೆ, ಅಷ್ಟು ಸೆನ್ಸಿಟಿವ್. ಅಷ್ಟೊಂದು ಸೆನ್ಸಿಟಿವ್ ನನ್ ಚಂದು. ನಮ್ ಬಗ್ಗೆ ಏನ್ ಹೇಳಿದ್ದಾರೆ ಚಂದ್ರು ಅವರು? ಏನಂದ್ರು ಅಂದ್ರೆ, ನೀವಿಬ್ರು ಸರಿ ಇಲ್ಲ, ನನ್ನೇ ಓವರ್ಟೇಕ್ ಮಾಡ್ಬಿಡ್ತೀರಾ, ಜಾಸ್ತಿ ಮಾತಾಡ್ಬೇಡ ಅಂದ್ರು. ಶಶು ನೋಡ್ದಾ, ಅವನು ಪಾಪ ತುಂಬಾ ಒಳ್ಳೆಯವನು, ಆದಷ್ಟು ಬೇಗ ಮದುವೆ ಆಗ್ಲಿ ಅಂತ ನಾವು ಎಷ್ಟು ಒಳ್ಳೇದ್ ಬಯಸಿದ್ವಿ. ಆದ್ರೆ ಅವನು ಈ ಹುಡುಗಿ ಹತ್ರ ನಮ್ ಬಗ್ಗೆನೆ ಕೆಟ್ಟಂಗ್ ಮಾತಾಡಿದಾನೆ. ನೋಡೇ ಬಿಡೋಣ ಅವ್ರ ಹೆಂಗ್ ಸಂಸಾರ ಮಾಡ್ತಾರೆ ಅಂತ. ಅದೇ ಮತ್ತೆ ಏನ್ರಕ್ಕ ಏನೋ ಗುಸ್ಗುಸು ಅಂತ ಮಾತಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ನೀನ್ ನೋಡಿದ್ರೆ ಇಷ್ಟು ಚೆನ್ನಾಗಿದ್ಯಾ, ಕೈ ತೊಳೆದ್ ಮುಟ್ಬೇಕು ನಿನ್ನ. ಅದೇ ಅವನು ಮುಟ್ಟಿದ್ರೇನೆ ಕೈ ತೊಳ್ಕೊಬೇಕು ಅಂತವನ್ನ ನೀನ್ ಹೇಗ್ ಮದ್ವೆ ಆದೆ ಅಂತ. ಅಂದ್ರೆ ಇಷ್ಟು ನೀಟಾಗಿ ಕಾಂಪೌಂಡ್ ಹಾಕಿರೋ BDA ಸೈಟು ಆಧಾರ್ ಕಾರ್ಡ್ ಇಲ್ದಿರೋನ್ಗೆ ಹೆಂಗ್ ಸಿಗ್ದ ಅಂತ ಯೋಚನೆ ಮಾಡ್ತಿದ್ದೆ. ಯಾಕಕ್ಕ ಹಂಗಂತ ಇದ್ದೀರಾ? ಇನ್ಯಾಕಮ್ಮ, ನಿನಗೂ ನಮ್ಮಿಬ್ರ ಗತಿ ಬರ್ದೇ ಇರ್ಲಿ ಅಂತ. ಅಯ್ಯೋ, ನೀವಿಬ್ರು ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ನನ್ಗೇನು ಅರ್ಥನೇ ಆಗ್ತಿಲ್ವೇ. ನಿನ್ ಅರ್ಥ ಆಗೋದು ಬೇಡ ಬಿಡು. ನಿನ್ ಗಂಡ ಹೆಂಗೆ ಹೆಂಗೆ ಅಂದ್ರೆ? ಹಿಂಗೆ ಅಂದ್ರೆ ಮದ್ವೆ ಆದ್ಮೇಲೆ ಹಿಂಗೆ ಅಂತ. ನಾಚಿಕೆ ಆಗುತ್ತೆ. ನಿನ್ ಗಂಡ ಏನ್ ಕೆಲಸ ಮಾಡೋದು? ನನ್ ಗಂಡ ಆರ್ಟಿಸ್ಟ್ ಅಂತೆ. ಆರ್ಟಿಸ್ಟ್? ಯಾಕ್ರಕ್ಕ? ಅಲ್ಲಮ್ಮ, ನನ್ ಗಂಡ ಆಂಕರ್, ಟಾಕ್ ಬ್ಯಾಕ್ ತಗೊಂಡ್ ಮಾತಾಡೋನ್ಗೆ ದಿನಕ್ಕೆ ಸಾವಿರಾರು ಹುಡುಗಿರು ಕಾಲ್ ಮಾಡ್ತಾರೆ. ಈ ನಿನ್ ಗಂಡ ಬೇರೆ ಆರ್ಟಿಸ್ಟು ಅಂತೀಯ. ಅವನ್ ಕತೆ ಹೆಂಗೋ ಏನು. ಹೌದಾ? ಆದ್ರೆ ನಮ್ ಚಂದು ಹಂಗಲ್ಲ. ಹೌದು ಕಣಮ್ಮ, ಈ ಗಂಡ್ಮಕ್ಳು ಒಂಥರ ನಾಯಿ ಇದ್ದ ಹಾಗೆ, ತಟ್ಟಲ್ಲಿ ಹಾಕಿರೋದಿನ ತಿನ್ನೋದ್ ಬಿಟ್ಟು ತಪ್ಪಲೆನೇ ನೋಡ್ತಾ ಇರ್ತಾರೆ. ಆದ್ರೆ ಅದಕ್ಕೆ ಗೊತ್ತು ತಪ್ಪಲಿರೋದು ಎಲ್ಲ ಒಂದೇ ಅಂತ. ಅಯ್ಯೋ, ನೀವ್ ಹಂಗೆಲ್ಲ ಹೇಳ್ಬಿಡಿ. ನಮ್ ಚಂದು ಹಂಗಲ್ಲ. ಅಲ್ಲ, ಒಂದ್ ಇಮ್ಯಾಜಿನೇಷನ್ ಸಾಂಗ್ ಹಾಕು, ನಿಂಗೆ ಎಲ್ಲ ಗೊತ್ತಾಗುತ್ತೆ. ಚಿನ್ನ, ನೀನು ದೂರದಲ್ಲಿದ್ದಾಗ ನನ್ ಕೈಲಿ ಏನೂ ಆಗಲ್ಲ ಅಂತ ಅನಿಸ್ತದೆ. ಅದೇ ನಿನ್ನ ಹತ್ರದಲ್ಲಿದ್ರೆ ಯಾಕಾಗಲ್ಲ ಅಂತ ಅನಿಸ್ತದೆ. ಏನದೆ? ನೋಡ್ದ ಹೇಗ್ ನುಲಿತಾ ಇದ್ದಾನೆ ಅಂತ. ನಮ್ಮ ಯಜಮಾನ್ರು ಹೀಗೇನೆ. ನಂಗೆ ಒಂದು ಡಾನ್ಸ್ ಇವೆಂಟ್ ಇದೆ, ಮನೇಲಿ ಡ್ರೈ ಫ್ರೂಟ್ಸ್ ತಿನ್ಕೊಂಡು ಅಡ್ಗೆ ಮಾಡ್ಕೊಂಡು ನೆಮ್ಮದಿಯಾಗಿರು ಅಂತ ಹೇಳಿದ್ದಾರೆ. ಅಂದ್ರೆ ಮನೆ ಕೆಲಸ ಮಾಡಕ್ ನಿನ್ ಕರ್ಕೊಂಡ್ ಬಂದಿದ್ದಾನಾ? ಅಯ್ಯೋ, ಅಲ್ಲಲ್ಲ, ನಮ್ ಚಂದು ಹಂಗಲ್ಲ ಅಂದಿದ್ದು. ಏನ್ ಹಂಗಲ್ಲ? ಇನ್ನೊಂದು ಇಮ್ಯಾಜಿನೇಷನ್ ಸಾಂಗ್ ಹಾಕೋ, ನಿಂಗೆ ಎಲ್ಲ ಅರ್ಥ ಆಗುತ್ತೆ.
ಇಶಿ ನಿಂಗೊಂದ್ ವಿಚಾರ ಗೊತ್ತಾ? ನಿರಂಜನ್ಗೆ ಒಂದಿನ ಫೋನ್ ಬಂದಿತ್ತು, ನಾನೇ ರಿಸೀವ್ ಮಾಡಿ ಹಲೋ ಅಂದೆ. ಅವಳು ಯಾವಳು ಚಿನ್ನ ರೆಸಾರ್ಟ್ ಹತ್ರ ಕಾಯ್ತಾ ಇದೀನಿ ಬೇಗ ಬಾ ಅಂತ ಫೋನೇ ಕಟ್ ಮಾಡ್ಬಿಡೋದಾ? ಅಯ್ಯ ಅಷ್ಟೇನಾ? ಇವನ್ಗೆ ಯಾವ್ದೋ ಹುಡುಗಿ ಮೆಸೇಜ್ ಮಾಡಿದ್ಲು ನನ್ನ ತಾಯಿ ಆಗ್ತಿದ್ದೀನಿ ಅಂತ. ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನು, ನಾನೇ ರಿಪ್ಲೈ ಮಾಡ್ದೆ ಅದ್ ನಂದೇ ಮಗು ಅಂತ ಅದ್ ಹೇಗೆ ಹೇಳ್ತೀಯಾ ಅಂತ. ಅದು ಕೌಳೇನಂದ್ಲು? ಎಲ್ಲ ಹೀಗೆ ಹೇಳಿದ್ರೆ ನಾನು ಏನ್ ಮಾಡ್ಲಿ ಮುರುಘ? ಅಯ್ಯೋ ಈ ಗಂಡಸ್ರೆಲ್ಲ ಹಿಂಗ. ಅದೇ ಮತ್ತೆ ನಿನಗೆ ಅಷ್ಟೊಂದು ಡೌಟ್ ಇದ್ರೆ ಬೇಕಂದ್ರೆ ಇನ್ನೊಂದು ಇಮ್ಯಾಜಿನೇಷನ್ ಸಾಂಗ್ ಹೋಗ್ತೀಯಾ? ಏನ್ ಇಮ್ಯಾಜಿನೇಷನ್ ಸಾಂಗ್ ನೋಡೋದು? ಬರ್ಲಿ ಅವ್ನ ಇದೆ ಇವತ್ತು ಮಾರಿಯಬ್ಬ. ಸಾಮಾನ್ ತಗೊಂಡ್ಬರ್ತಾ ಇದ್ದಾನೆ. ಬಂದ ಚಿನ್ನ, ನನ್ ಮಾರ್ಕೆಟ್ಗೆ ಸಾಮಾನ್ ತರಕ್ ಹೋಯ್ತು, ನೀನು ಇಟ್ಕೊಳಕ್ಕೆ ಅಂತ ಬಂದ? ಜಗ್ಲೆ? ಅಯ್ಯೋ ಬೇಬಾಜಿ ಬಿಗ್ನಾದಿ ಆಯರೇವತಿ ನನ್ನ ಮಗನ ಚಪ್ಪಲಿ ನುಣ್ಣಿ ಏನೋ ಅನ್ಕೊಂಡಿದ್ಯಾ ನೀನು? ನೀನು ಮದ್ವೆ ಆಗ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ ಜೊತೆ ಸಂಸಾರ ಮಾಡ್ತೀನಿ ಅನ್ಕೊಂಡಿದ್ಯಾ? ನೋಡ ಕಾಯ್ಸೋಗಿರೋ ಪಲಾವ್ ತರ ಇದ್ಯಾ? ನೀನು ನೋಡ್ತಾ ಇದ್ರೆ ಮಗ ಪರಪರ ಅಂತ ಕೆಳಗ್ ಬಿಡ್ಬೇಕು ಅಂತ ಇದೆ. ಏಯ್ ನೀನು ಬೇಡ, ನಿನ್ ಸಂಸಾರನು ಬೇಡ, ನನ್ನ ಮೂರುಗ ಹೋಗ್ತಾ ಇದ್ದೀನಿ ಕುಣಿಗಾಲ್ಗೆ. ಕುಣಿಗಲ್ಲ ಚಂದ್ರ ಅವ್ರೆ ಏನಾಯ್ತು? ಅವರೇ ಹೊಸ್ದಾಗ್ ಮದ್ವೆ ಆಗಿದೆ, ಫಸ್ಟ್ ನೈಟ್ ಮಾಡ್ಕೋಬೇಕು ಅಂತಿದ್ದೆ, ಒಂಚೂರು ನಿಮ್ಮ ಅನುಭವ ಹೇಳ್ಕೊಡಿ ಅಂದೆ. ಏನ್ ಹೇಳ್ಕೊಟ್ರವ? ನಾವೇನು ಹೇಳ್ಕೊಳ್ಳಿಲ್ಲಪ್ಪ, ನಮ್ಗೇನು ಗೊತ್ತಿಲ್ಲ. ಆದ್ರೂ ನಿಮ್ ಹೆಂಡತಿ ತುಂಬಾ ಒಳ್ಳೆಯವಳು. ನಾವ್ ಏನ್ ಹೇಳ್ಕೊಟ್ಟಿಲ್ಲ ಅಂದ್ರೂ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾಳೆ. ಏನ್ ಹೇಳ್ಕೊಟ್ಟೆವು? ಓ ಕಾರ್ತಿಕ, ಏನೋ ಗೊಬ್ಬರ ವಿಷಯ ಗೊತ್ತಾಯ್ತಾ? ಏನು? ಅಯ್ಯಪ್ಪ ಚಂದ್ರಣ್ಣಂದು ಫಸ್ಟ್ ನೈಟ್ ಆಗ್ಬೇಕಾಯ್ತಲ್ಲ, ಇವತ್ತು ಕುಣಿಗಲ್ ಕುದ್ರೆ ಓಡಾಗಿದ್ದಾಳಂತೆ. ಅಯ್ಯಯ್ಯೋ ಯಾಕಂತೆ? ಅವನ ಹತ್ರ ಅದಿಲ್ವಂತೆ. ನನ್ಗೆ ಹುಡುಗಿ ಸಿಗ್ತಾ ಇಲ್ಲ, ನನಗ್ ಮದ್ವೆ ಆಯ್ತಲ್ಲ ಅಂತ ಬೇಜಾರಾಗ್ತಾ ಇಲ್ಲ ಕರ್ಲ. ಮತ್ತೆ ನನ್ನ ವಿಚಾರನ ಇಡೀ ಸಮಾಜಕ್ಕೆ ಸಾರಿ ಸಾರಿ ಹೇಳ್ತಾ ಇದ್ದಲ್ಲ, ಅದು ಬೇಜಾರಾಗ್ತೈತೆ. ಮಕ್ಕಳ ನಿನ್ ವಿಚಾರ ಒಂಥರ ಜಾತ್ರೆ ಇದ್ದಂಗಣ, ಸಂಭ್ರಮ ಮಾಡ್ಬೇಕು ನಾವು.